ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೋ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು SSJ 2026 ಒಂದು ಕೀ ಆನ್ಸರ್ ಯಾವಾಗ ಬರುತ್ತೆ, ಇನ್ನೆಷ್ಟು ದಿನಗಳ ಕಾಲ ಬೇಕಾಗುತ್ತೆ, ಅದೇ ರೀತಿಯಾಗಿ ಒಂದು ಕರ್ನಾಟಕದ ಫಿಸಿಕಲ್ ಸೇಫ್ ಸ್ಕೋರನ್ನು ಈ ವಿಡಿಯೋದಲ್ಲಿ ಮೊದೊಮ್ಮೆ ಹೇಳ್ತೀನಿ. ಸೇಫ್ ಸ್ಕೋರ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ಬಟ್ ಮೇನ್ ಟಾಪಿಕ್ ಅಂದರೆ ಕೀ ಆನ್ಸರ್. ಈಗಾಗಲೇ ಎಷ್ಟಪ್ಪ ಅಂತಂದರೆ ಸುಮಾರು ಇವತ್ತು ಡೇಟ್ ಬಂದುಬಿಟ್ಟು 12. ಓಕೆ, 12 ಅಂತಂತಂದರೆ ಸ್ನೇಹಿತರೆ ಸುಮಾರು ಎಕ್ಸಾಮ್ ಮುಗಿದು 12 ದಿನ ಆಯಿತು. ಮೇ 31 ಅಷ್ಟು. ಬಟ್ ರೀ ಎಕ್ಸಾಮ್ ಎಲ್ಲ ಆಗಿರಬಹುದು, ಗೊತ್ತಿಲ್ಲ. ಟೋಟ್ಲಾಗಿ ಕೀ ಆನ್ಸರು ಇಷ್ಟೊತ್ತಿಗೆ ಅಂದರೆ ಹಿಂದಿನ ಪ್ಯಾಟರ್ನ್ ನೋಡಿದರೆ ಎಕ್ಸಾಮ್ ಮುಗಿದು 7 ದಿನದ ನಂತರ ಆಗಿರ್ಬೋದು ಅಥವಾ 15 ದಿನದ ಒಳಗಡೆ ಕೀ ಆನ್ಸರ್ ಬರುತ್ತೆ. ಬಟ್ ಇನ್ನೂ ಸಹ ಟೈಮ್ ಇರುವಂಥ ಕಾರಣಕ್ಕಾಗಿ ಈ ಒಂದು ಕೀ ಆನ್ಸರ್ ಬಂದುಬಿಟ್ಟು ಸರಿಸುಮಾರಾಗಿ ಇವತ್ತು ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಬರುವಂಥ ಚಾನ್ಸಸ್ ಇಲ್ಲ. ಯಾಕಂತಂದರೆ ಕೀ ಆನ್ಸರ್ ಆಲ್ರೆಡಿ ಬರೋಗಿತ್ತು ಅಂತಂದರೆ ಲಿಂಕ್ ಸಿಗುತ್ತೆ ಆಲ್ರೆಡಿ ಎಲ್ಲರಿಗೂ ಸಿಗುತ್ತೆ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೇಟ್ ಶೋ ಆಗುತ್ತೆ. ಓಕೆ, ಬಟ್ ನೀವು ಪ್ರೆಸೆಂಟ್ ನೋಡ್ತಾ ಇದ್ದರೆ ಎಲ್ಲಿಯೂ ಸಹ ಲಿಂಕ್ ನಮಗೆ ಸಿಗ್ತಿಲ್ಲ. ಓಕೆ, ಈಗ ಕೀ ಆನ್ಸರ್ ಇವತ್ತು ಬಿಡ್ತಾ ಇದ್ದಾರೆ ಅಂತಂದರೆ ಮುಂಚಿತವಾಗಿಯೇ ಮಧ್ಯಾಹ್ನದಿಂದ ಆಗಿರ್ಬೋದು ಅಥವಾ ಒಂದಿನ ಮುಂಚಿತವಾಗಿ ನಮಗೆ ಲಿಂಕ್ ಸಿಗುತ್ತೆ. ಬಟ್ ಇನ್ನೂ ಸಹ ಅದು ಜನ್ರೇಟ್ ಆಗಿ ಆ್ಯಕ್ಟಿವ್ ಆಗಿಲ್ಲ. ಹಾಗಾಗಿ ನಾಳೆ ಬರುವಂಥದ್ದು ತೀರ ಕಡಿಮೆ. ಬಟ್ 100% ಅಂತಂದರೆ ಸೋಮವಾರದಿಂದ ಏನು ಬರುತ್ತಲ್ಲ ಮುಂದಿನ ವಾರ, ಆವಾಗ 100% ನಿಮಗೆ ಕೀ ಆನ್ಸರ್ ಬರುವಂತಹ ಚಾನ್ಸಸ್ ಇದೆ. ಓಕೆ, ಸೋಮವಾರದಷ್ಟೊತ್ತಿಗೆ ನಿಮಗೆ ಸೋಮವಾರದ ನಂತರ ನಿಮಗೆ ಏನಾದರೂ ಸಹ ಅಪ್ಡೇಟ್ ಸಿಗುತ್ತೆ ಮುಂದಿನ ವಾರದಲ್ಲಿ. ಓಕೆ, ಸೋಮವಾರ ಅಂತಲ್ಲ, ಮುಂದಿನ ವಾರದಲ್ಲಿ ಇದು ಕೀ ಆನ್ಸರ್ ಸಂಬಂಧಿಸಿರುವಂಥದ್ದಾಗಿರ್ಬೋದು ಅಥವಾ ಏನಾದರೂ ನೋಟಿಸ್ ನನಗೆ SSCಯಿಂದ ಅಪ್ಡೇಟ್ ಸಿಗುತ್ತೆ. ಮುಂದಿನ ವಾರದಲ್ಲಿ ಏನಾದರೂ ಮತ್ತೊಮ್ಮೆ ರೀ ಎಕ್ಸಾಮ್ ಮಾಡ್ತಾರೆ ಅಥವಾ ಏನು ಮಾಡ್ತಾರೆ ಎಂಬುದು ಮುಂದಿನ ವಾರ ನಿಮಗೆ ಅಪ್ಡೇಟ್ ಸಿಗುತ್ತೆ. ಓಕೆ, ಅದು ಹಾಗೆ ಎಲ್ಲ ಏನಾಗಲ್ಲ. ಬಟ್ ಕೀ ಆನ್ಸರು ಮುಂದಿನ ವಾರ ಬರುವಂಥ ಚಾನ್ಸಸ್ ಇದೆ, ಮುಂದಿನ ವಾರನೇ ಬರುತ್ತೆ. ಓಕೆ, ಇವತ್ತು ಬಂದ್ರೂ ಸಹ ಇಷ್ಟೊತ್ತಿಗೆ ಅದು ಏನಾಗಬೇಕಾಗಿತ್ತು ಅಂತಂತಂದರೆ ಲಿಂಕು ಎಲ್ಲ ಜನರೇಟ್ ಆಗಬೇಕಾಗಿತ್ತು. ಬಟ್ ಇನ್ನೂ ಸಹ ಸಿಕ್ಕಿಲ್ಲ ಅದು. ಹಾಗಾಗಿ ಇವತ್ತು ಬರಲ್ಲ, ನಾಳೆಯೂ ಸಹ ಬರುವಂಥ ಚಾನ್ಸಸ್ ಇದೆ. ಬಟ್ ಬರಲ್ಲ ಅಂತಾರೆ, ಬಟ್ ಚಾನ್ಸಸ್ ಕಡಿಮೆ ಇದೆ. ಇಲ್ಲಂತಂದರೆ 100% ಮುಂದಿನ ವಾರದಲ್ಲಿ ನಿಮಗೆ ಕೀ ಆನ್ಸರ್ ಸಿಗುತ್ತೆ. ನೆಕ್ಸ್ಟು ಈ ಒಂದು ಕರ್ನಾಟಕ ಫಿಸಿಕಲ್ ಸೇಫ್ ಸ್ಕೋರ್ ಇಷ್ಟಿದ್ರೆ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಬೋದು. ಇವಾಗಿಂದಲೇ ಎಲ್ಲ ಕಡೆ ಕಡಿಮೆ ಕಟ್ ಆಫ್ ಹೋಗ್ಬೋದು ಅಂತೇಳಿ ನೀವು ನೋಡಿರ್ಬೋದು. ಬಟ್ ಏನಪ್ಪ ಅಂದರೆ ಅದು ಹಿಂದೆ ಒಂದು ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು, ಇದು ಡಿಪೆಂಡ್ ಆಗುವಂಥದ್ದು ಓನ್ಲಿ ನಿಮ್ಮ ಒಂದು ವೇಕೆನ್ಸಿ ಮತ್ತು ನಿಮ್ಮ ಒಂದು ಎಕ್ಸಾಮ್ ಆಧಾರದ ಮೇಲೆ ಇರುತ್ತೆ. ಬಟ್ ಎಕ್ಸಾಮ್ ಅಷ್ಟೇ ಟಫ್ ಇದ್ರೂ ವೇಕೆನ್ಸೀಸ್ ಕಡಿಮೆ ಇರೋ ಕಾರಣಕ್ಕಾಗಿ ಏನಾದರೂ ವೇಕೆನ್ಸೀಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಆಗಲಿಲ್ಲ ಅಂತಂದರೆ ಜಾಸ್ತಿನೇ ಕಟ್ ಆಫ್ ಇರುತ್ತೆ ಸ್ನೇಹಿತರೆ. ಜಾಸ್ತಿ ಅಂತಂದರೆ 80 ಆ ರೀತಿಯಾಗಿ ಇರುತ್ತೆ ಅಷ್ಟೇ. ಇದು ಕೀ ಆನ್ಸರ್ ಬಂದ ನಂತರವೇ ನಮಗೆ ಗೊತ್ತಾಗುತ್ತೆ ಎಷ್ಟು ಸ್ಕೋರ್ ಹೋಗ್ಬೋದು ಅಂತೇಳಿ. ಅಂದರೆ ಯಾರೆಲ್ಲ ಎಷ್ಟೆಷ್ಟು ಮಾಡಿದ್ದಾರೆ ಅಂತ ಕಟ್ ಆಫ್ ತಿಳಿಯೋಕ್ಕಾಗಲ್ಲ. ಆವಾಗ ವೇಕೆನ್ಸೀಸ್ ಇನ್ಕ್ರೀಸ್ ಆದಮೇಲೆ ನಮಗೆ ಗೊತ್ತಾಗುತ್ತದೆ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ. ಬಟ್ ಸೇಫ್ ಸ್ಕೋರ್ ಅಂತಂದರೆ ಸರಿಸುಮಾರು 80. ಓಕೆ, ನಾನು ಹೇಳುವಂಥದ್ದು 80. ಬಟ್ ನೀವು ಕಡಿಮೆ ಅಂತಂದರೆ ಅದು ಏನು ಮಾಡೋಕ್ಕಾಗಲ್ಲ. ವೇಕೆನ್ಸೀಸ್ ಇನ್ಕ್ರೀಸ್ ಆದರೆ ಮಾತ್ರ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತು ನೋಡಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ತಗೋಗಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.